ಎಲ್ಲರಿಗೂ ನಮಸ್ಕಾರಗಳು. 8ನೇ ತರಗತಿಯ ಗಣಿತ 81K. ಇಲ್ಲಿ 8ನೇ ತರಗತಿಯವರಿಗೆ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಸೆಪ್ಟೆಂಬರ್ 2024 ದಿನಾಂಕ 27ರಂದು ನಡೆದಂತಹ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ನಾನು ಉತ್ತರಗಳ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ಆಯಾ ಜಿಲ್ಲೆಯವರು ಅಂದ್ರೆ ಪ್ರತಿಯೊಂದು ಜಿಲ್ಲೆಯವರು ಕೂಡ 8 ಮತ್ತು 9ನೇ ತರಗತಿಯವರಿಗೆ ಆಯಾ ಜಿಲ್ಲೆಯವರು ಪ್ರಶ್ನೆ ಪತ್ರಿಕೆಯನ್ನ ತೆಗೆದು ಎಲ್ಲ ಶಾಲೆಗಳಿಗೆ ಪೂರೈಸಿರ್ತಕ್ಕಂಥದ್ದು. 10ನೇ ತರಗತಿ ರಾಜ್ಯ ಮಟ್ಟದಿಂದ ಕೊಟ್ಟಿರುವಂತದ್ದು ಪ್ರಶ್ನೆ ಪತ್ರಿಕೆ. 10ನೇ ತರಗತಿ ರಾಜ್ಯ ಮಟ್ಟದಿಂದ ಅದೇ ದಿನ ಪರೀಕ್ಷೆಯ ಮುಂಜಾನೆ ಪರೀಕ್ಷೆಯ ಸಮಯಕ್ಕಿಂತ ಮುಂಚಿತವಾಗಿ 1-2 ಗಂಟೆ 3 ಗಂಟೆ ಮೊದಲು ಪ್ರಶ್ನೆ ಪತ್ರಿಕೆನ ಅವರು ಲಾಗಿನ್ ನಲ್ಲಿ ಕೊಟ್ಟಿದ್ದರು. ಅದೇ ರೀತಿ 9 ಮತ್ತು 8ನೇ ತರಗತಿಯವರು ಕೂಡ ಆಯಾ ಜಿಲ್ಲೆಯವರೇ ಪರೀಕ್ಷೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ತೆಗೆದಿರ್ತಕ್ಕಂಥದ್ದು. ಹಾಗಾಗಿ ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಅಂದ್ರೆ ಇದು ಕಲಬುರಗಿ ಜಿಲ್ಲೆಯವರು ತೆಗೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ತರಗತಿ 8 ದಿನಾಂಕ 27/9/2024 ಮಾಧ್ಯಮ ಕನ್ನಡ. ಸಮಯ 1 ಗಂಟೆ 30 ನಿಮಿಷ. ಗರಿಷ್ಠ ಅಂಕಗಳು 40 ಅಂತ. ಈಗ ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಪಾಲಿಸಿರಿ. ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿರುವ ಪೂರ್ಣ ಅಂಕಗಳನ್ನ ತೋರಿಸುತ್ತದೆ. ನಿಗದಿಪಡಿಸಲಾದ ಸಮಯದೊಳಗೆ ಉತ್ತರಿಸುವುದು ಅಂತ ಸಾಮಾನ್ಯವಾಗಿ ಈ ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥ ಈ 1ನೇ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಲಾದ ಆಯ್ಕೆಗಳಿಂದ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಪ್ರತಿಯೊಂದಕ್ಕೂ 1 ಅಂಕ. ಒಟ್ಟು 4 ಪ್ರಶ್ನೆಗಳಿದ್ದು ಒಟ್ಟು 4 ಅಂಕಗಳು. 1ನೇ ಪ್ರಶ್ನೆ, ಇವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ. ಭಾಗಲಬ್ಧ ಸಂಖ್ಯೆ ಅಂತ ತಕ್ಷಣ ಅದನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಿರಬೇಕು. Q is not equals to 0 ಅಂತ ನಮ್ಮ ಕಂಡೀಷನ್ ಇದೆ. ಹಾಗಾಗಿ Q is not equals to 0 ಮತ್ತು P ಮತ್ತು Q ಗಳು ಏನಾಗಿರ್ಬೇಕು, ಇದು Z ಗಣಕ್ಕೆ ಸೇರಿರ್ತಕ್ಕಂಥ ಆಗಿರ್ಬೇಕು ಅಂತ. ಹಾಗಾಗಿ ಇದು ಅಲ್ಲ. ಇದು 4ರ ವರ್ಗಮೂಲ. ಇದನ್ನ ಬಿಡಿಸಿದಾಗ ಎಷ್ಟು ಬರುತ್ತೆ? ಇದು 2 ಅಂತ ಬರುತ್ತೆ. ಹಾಗಾಗಿ ಇಲ್ಲಿ ಪೈ ಅಂತೂ ಅಲ್ಲ. √8 ಅನ್ನ ಬಿಡಿಸಿದಾಗ 4√2 ಅಂತಕ್ಕಂಥ ಬರುತ್ತೆ. 4√2 ಅಂದ್ರೆ ಇದನ್ನ ನಾವು ಕಂಪ್ಲೀಟ್ ಆಗಿ ಬಿಡಿಸಿದಾಗ 4ರ ವರ್ಗಮೂಲ 2 ರೂಟ್ ನಲ್ಲಿ ಎಷ್ಟು ಉಳಿತು? 2. ಈಗ ಇದು ಅಭಾಗಲಬ್ಧ ಸಂಖ್ಯೆ, ಇದು ಅಭಾಗಲಬ್ಧ ಸಂಖ್ಯೆ, ಇದು ಅಭಾಗಲಬ್ಧ ಸಂಖ್ಯೆ ಅಂದ್ರೆ ನಮಗಿರುವಂತದ್ದು ಏನ್ ಕೇಳಿದ್ರೆ ಭಾಗಲಬ್ಧ ಅಂದ್ರೆ ಸರಿಯಾದ ಉತ್ತರ ಯಾವುದು? ಬಿ ದು ಸರಿಯಾದಂತಹ ಉತ್ತರ ನಮಗಿರುವಂತಹ ಪ್ರಶ್ನೆಗೆ. 2ನೇ ಪ್ರಶ್ನೆ, ಚತುರ್ಭುಜದ ಹೊರಕೋನಗಳ ಮೊತ್ತ ಅಂತ ಕೇಳಿದ್ದಾರೆ. ಚತುರ್ಭುಜದ ಹೊರಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದ್ರೆ ಒಟ್ಟು ಯಾವುದೇ ಚತುರ್ಭುಜ ಇರಲಿ ಆ ಚತುರ್ಭುಜದ ಎಲ್ಲಾ ಹೊರಕೋನಗಳ ಮೊತ್ತ 360 ಡಿಗ್ರಿ. ಇನ್ನು ಪ್ರಶ್ನೆ 3, ವರ್ಗಮೂಲದ ಕೊನೆಯಲ್ಲಿ 1 ಹೊಂದಿರುವ ಅಂದ್ರೆ 16ರ ವರ್ಗಮೂಲ ಎಷ್ಟು ಬರುತ್ತೆ ಉತ್ತರ ಅಂದ್ರೆ 4, ಕೊನೆಯಲ್ಲಿ 1 ಬಂದಿಲ್ಲ. 36ರ ವರ್ಗಮೂಲ ಎಷ್ಟು? 6, ಕೊನೆಯಲ್ಲಿ 1 ಬಂದಿಲ್ಲ. 81ರ ವರ್ಗಮೂಲ ಎಷ್ಟು? 9, ಕೊನೆಯಲ್ಲಿ 1 ಬಂದಿಲ್ಲ. 121ರ ವರ್ಗಮೂಲ ಎಷ್ಟು? 11, ಆ 11 ಕೊನೆಯಲ್ಲಿ 1 ಬರುವಂತಹ ವರ್ಗಮೂಲದ ಕೊನೆಯಲ್ಲಿ 1 ಹೊಂದಿರುವ ವರ್ಗ ಸಂಖ್ಯೆ ಯಾವುದು ಅಂದ್ರೆ ಅದು ಡಿ ದು ಸರಿಯಾದ ಉತ್ತರ 121 ಅಂತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆ, 6ರ ಘನ ಎಂದರೆ 6ರ ಘನ ಅಂತಂದ್ರೆ 6ಅನ್ನ 3 ಬಾರಿ ಅದನ್ನ ಗುಣಾಕಾರ ಮಾಡಬೇಕು. 6 × 6 × 6 ಅಂತಕ್ಕಂಥದ್ದು 6ರ ಘಾತ. ಆಧಾರ ಸಂಖ್ಯೆಯನ್ನು ಎಷ್ಟು ಬಾರಿ ಗುಣಿಸ್ಬೇಕಂತ ಘಾತ ಸೂಚಿಯನ್ನು ಹೇಳುತ್ತೆ. ಹಾಗಾಗಿ ಇದನ್ನ ಗುಣಾಕಾರ ಮಾಡಿದಾಗ 6 36, 6 216, 36 × 6, 6 36 × 6 36, ಕೈಲ 3, 6 3 18, 3 21 ಸರಿಯಾದ ಉತ್ತರ 4ನೇ ಪ್ರಶ್ನೆಗೆ ಏದು ಸರಿಯಾದಂತ ಉತ್ತರ. ಇನ್ನು ಮುಖ್ಯವಾಗಿರ್ತಕ್ಕಂಥ 2ನೇ ಪ್ರಶ್ನೆ, ಇಲ್ಲೂ ಕೂಡ 1 ಅಂಕದ 4 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 1 ಅಂಕ ಅಂದ್ರೆ ಒಟ್ಟು 4 ಪ್ರಶ್ನೆಗಳಿಗೆ 4 ಅಂಕಗಳು. 5ನೇ ಪ್ರಶ್ನೆ, x + 3 = 8 ಆದಾಗ x ನ ಬೆಲೆ ಅಂತ ಕೇಳಿದರೆ x = 8ಕ್ಕೆ 8, ಆ +3 ಆ ಕಡೆ ಒಯ್ದಾಗ ಏನಾಗುತ್ತೆ? ಅದು -3 ಆಗಿ ಇದನ್ನ ಕಳೆದಾಗ ಬಂದಿರತಕ್ಕಂಥ ಉತ್ತರ ಎಷ್ಟು? 5. ಹಾಗಾದ್ರೆ x ನ ಬೆಲೆ ಎಷ್ಟಾಯ್ತು? 5. ಒಂದು ಚತುರ್ಭುಜದಲ್ಲಿ ಗರಿಷ್ಠ ಕರ್ಣಗಳನ್ನು ಎಷ್ಟು ಎಳೆಯಬಹುದು? ಯಾವುದೇ ಒಂದು ಚತುರ್ಭುಜವನ್ನ ಇದ್ದಾಗ, ಇದು ನಾವು ಆಯತ ಅಂತ ತಗೊಳ್ತಾ ಇದ್ದೀನಿ, ಬಟ್ ಯಾವುದೇ ಚತುರ್ಭುಜ ತೆಗೆದುಕೊಂಡಾಗ ಎಳೆಯಬಹುದಾದಂತ ಗರಿಷ್ಠ ಕರ್ಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಗರಿಷ್ಠ ಎಷ್ಟು ಕರ್ಣಗಳನ್ನು ಎಳೆಯಬಹುದು ಅಂದ್ರೆ 2 ಕರ್ಣಗಳನ್ನ ಮಾತ್ರ ಎಳೆಯಲಿಕ್ಕೆ ಸಾಧ್ಯ. ಇನ್ನು 7ನೇ ಪ್ರಶ್ನೆ, 144ರ ವರ್ಗಮೂಲ ಎಷ್ಟು ಅಂತ ಕೇಳಿದ್ದಾರೆ. 144ರ ವರ್ಗಮೂಲ ಎಷ್ಟು ಅಂತಂದ್ರೆ ಅದು ಉತ್ತರ 12 ಅನ್ನುವಂತಹ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ, ಘನದ ಒಂದು ಬಾಹುವಿನ ಉದ್ದ 5 ಸೆಂಟಿಮೀಟರ್ ಆದ್ರೆ ಘನಫಲ
ಅಂದ್ರೆ ಘನದ ಘನಫಲವನ್ನ ಕಂಡುಹಿಡಿಯುವಂತಹ ಸೂತ್ರ, ಘನದ ಘನಫಲವನ್ನ ಕಂಡುಹಿಡಿಯುವಂತಹ ಸೂತ್ರ ಏನಿದೆ ಇದು ಎ ಕ್ಯೂಬ್ ಅಂತಕ್ಕಂಥ ಇದೆ. ಎ ಕ್ಯೂಬ್ ಅಂದ್ರೆ ಇಲ್ಲಿ ಎಷ್ಟಿದೆ 5 ಇದೆ ಅಂದ್ರೆ 5 ಕ್ಯೂಬ್. 5ಅನ್ನ 3 ಸಾರಿ ಗುಣಿಸಿ 5 ಇಂಟು 5 ಇಂಟು 5 ಅಂದ್ರೆ ಎಷ್ಟಾಯ್ತು 125 ಅನ್ನುವಂತ ಉತ್ತರ. ಹಾಗಾದ್ರೆ ಇದನ್ನ ಸೆಂಟಿಮೀಟರ್ ನಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇದು ಘನ ಸೆಂಟಿಮೀಟರ್ ಅಂತ ಕನ್ನಡದಲ್ಲಿ ಬರೆಯಿರಿ, ಇಂಗ್ಲಿಷ್ ನಲ್ಲಿ ಆದ್ರೆ ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತ ಉತ್ತರವನ್ನ ಬರೀತಕ್ಕಂಥ. ಅಂದ್ರೆ ಈ ಘನದ ಘನಫಲ ಎಷ್ಟು ಅಂದ್ರೆ 125 ಸೆಂಟಿಮೀಟರ್ ಕ್ಯೂಬ್ ಅಥವಾ 125 ಘನ ಸೆಂಟಿಮೀಟರ್ ಅಂತಕ್ಕಂಥ. ಇನ್ನು ಮೂರನೇ ಪ್ರಶ್ನೆ, ಇಲ್ಲಿ 2 ಅಂಕದ ಪ್ರಶ್ನೆಗಳಿವೆ, ಒಟ್ಟು 6 ಪ್ರಶ್ನೆಗಳಿದ್ದು 12 ಅಂಕಗಳಿವೆ. ಈಗ ಸಂಕಲನದ ಮತ್ತು ಗುಣಾಕಾರದ ಅನ್ಯತಾಂಶ ಬರೆಯಿರಿ ಅಂತ ಕೇಳಿದರೆ, ಸಂಕಲನದ ಅನ್ಯತಾಂಶ ಎಷ್ಟು 0, ಯಾವುದೇ ಸಂಖ್ಯೆಗೆ 0 ಕೂಡಿಸಿದಾಗ ಅದೇ ಸಂಖ್ಯೆಯನ್ನು ಬರುತ್ತೆ, ಹಾಗಾಗಿ ಸಂಕಲನದ ಅನ್ಯತಾಂಶ 0. ಅದೇ ರೀತಿ ಗುಣಾಕಾರದ ಅನ್ಯತಾಂಶ ಎಷ್ಟು ಅಂದ್ರೆ 1, ಯಾವುದೇ ಸಂಖ್ಯೆಗೆ 1ರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತೆ. ಉದಾಹರಣೆಗೆ ಈಗ ಸಂಕಲನ ಅನ್ಯತಾಂಶ ಅಂದಾಗ a ಪ್ಲಸ್ 0 ಅಂದ್ರೆ ಅದು ಏನಾಗಿರ್ತದೆ ಏನೇ ಬರುತ್ತೆ, ಹಾಗಾಗಿ ಯಾವುದೇ ಸಂಖ್ಯೆಗೆ 0 ಕೂಡಿಸಿದಾಗ ಅದೇ ಸಂಖ್ಯೆಯನ್ನು ಬರುತ್ತೆ ಅಂದ್ರೆ ಅದನ್ನ 0ನ ಸಂಕಲನ ಅನ್ಯತಾಂಶ ಅಂತ ಕರಿತೀವಿ. ಅದೇ ರೀತಿ a ಇಂಟು 1 ಅಂದ್ರೆ ಎಷ್ಟು a ಅಂದ್ರೆ ಇಲ್ಲಿ ಯಾವುದೋ ಒಂದು ಸಂಖ್ಯೆ ಅಂತ, a ಯಾವ್ದಾದ್ರೂ ಸಂಖ್ಯೆ ಆಗಿರ್ಬೇಕು. a ಇಂಟು 1 ಅಂದ್ರೆ a ಅಂದ್ರೆ ಇಲ್ಲಿ ಯಾವುದೇ ಸಂಖ್ಯೆ ಅಂದ್ರೆ aಗೆ 1ರಿಂದ ಯಾವುದೇ ಒಂದು ಸಂಖ್ಯೆಗೆ 1ರಿಂದ ಗುಣಿಸಿದಾಗ ಅದು ಏನೇ ಅದೇ ಸಂಖ್ಯೆಯನ್ನು ಬರುತ್ತೆ ಅಂದ್ರೆ 1ಅನ್ನ ಇಲ್ಲಿ ಗುಣಾಕಾರದ ಅನ್ಯತಾಂಶ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಈ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ, ಈ ಸಮೀಕರಣವನ್ನು ಬಿಡಿಸಿ ಅಂತ ಕೇಳಿದರೆ 5t ಆ ಪ್ಲಸ್ ಟಿ ಅನ್ನ ಈ ಕಡೆ ತಗೊಂಡ್ ಬರ್ರಿ, ಪ್ಲಸ್ ಟಿ ಇದೆ ಬಲಭಾಗದಲ್ಲಿ ಇರ್ತಕ್ಕಂಥದ್ದು, ಈ ಕಡೆ ತಂದಾಗ -3t ಆಯ್ತು. ಇನ್ನು ಆ ಕಡೆ ಇರ್ತಕ್ಕಂಥ ಏನ್ ಉಳಿದಿದೆ -5 ಇದೆ, -5. ಆನಂತರ -3 ಬಲಭಾಗದಲ್ಲಿ ಹೋದ +3 ಉಳಿತು. ಈಗ 5t ದಲ್ಲಿ 3t ಹೋದ್ರೆ 2t ಸಮನಾಗಿದೆ, ಕಳೆಯಿರಿ. -5 + 3 ಇದೆ, 5ರಲ್ಲಿ 3 ಹೋದ್ರೆ 2, ದೊಡ್ಡ ಪೂರ್ಣಾಂಕದಿಂದ 2 ಇದೆ, ಮೈನಸ್ ಇದೆ, t -2 2 ಅಂತಂದ್ರೆ ಇದು 2 ಮತ್ತು 2 ಅಂದ್ರೆ 2 ಅಂದ್ರೆ ಉತ್ತರ ಎಷ್ಟು ಬಂತಿದ್ದು -1 ಅನ್ನುವಂತ ಉತ್ತರ. ಇನ್ನು ಒಂದು ಆಯತದ ಉದ್ದ 5 ಸೆಂಟಿಮೀಟರ್, ಅಗಲ 3 ಸೆಂಟಿಮೀಟರ್ ಇದ್ರೆ ಆಯತದ ಸುತ್ತಳತೆ, ಆಯತದ ಸುತ್ತಳತೆಯನ್ನ ಕಂಡುಹಿಡಿಯುವಂತಹ ಸೂತ್ರ ಈಗಾಗಲೇ ತಮಗೆ ಗೊತ್ತಿದೆ. ಆಯತದ ಸುತ್ತಳತೆಯನ್ನ ಕಂಡುಹಿಡಿಯುವಂತಹ ಸೂತ್ರ 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅಂತ ಇದೆ, ಉದ್ದ ಪ್ಲಸ್ ಅಗಲ. ಇದನ್ನ ಸೂತ್ರವನ್ನು ಉಪಯೋಗಿಸಿದಾಗ ನಮಗೆ ಆಯತ ಸುತ್ತಳತೆನ ಬರುತ್ತೆ. 2 ಬ್ರಾಕೆಟ್ ಉದ್ದ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಇದೆ, ಅಗಲ ಅಂದ್ರೆ ಎಷ್ಟಿದೆ 3 ಇದೆ. ಇಲ್ಲಿ ಉದ್ದ ಅಂದ್ರೆ 5, ಅಗಲ ಅಂದ್ರೆ 3 ಅಂದ್ರೆ 5 + 3 ಅಂದ್ರೆ ಎಷ್ಟು 8. ಹಾಗಾದ್ರೆ 8 2 ಎಷ್ಟು 16 ಸೆಂಟಿಮೀಟರ್ ಅನ್ನುವಂತ ಉತ್ತರ ಈ ಆಯತದ ಸುತ್ತಳತೆ. ನೆಕ್ಸ್ಟ್ 12ನೇ ಪ್ರಶ್ನೆ, 1ರಿಂದ 6 ಸಂಖ್ಯೆಗಳಿರುವ ದಾಳವನ್ನು ಉಳಿಸಿದಾಗ ಈ ಕೆಳಗಿನ ಘಟನೆಗಳ ಅಂದ್ರೆ ಮೊದಲ 1ರಿಂದ 6 ಸಂಖ್ಯೆಗಳನ್ನ ಉಳಿಸಿದಾಗ ಬರುವಂತಹ ಫಲಿತಾಂಶ ಗಣಗಳನ್ನ, ಒಟ್ಟು ಫಲಿತಾಂಶ ಗಣಗಳನ್ನ ಬರೆಯೋಣ. 1 2 3 4 5 6 ಅನ್ನುವಂಥದ್ದು 1ರಿಂದ 6 ಸಂಖ್ಯೆಗಳಿರುವಂತಹ ದಾಳವನ್ನು ಉಳಿಸಿದಾಗ ಬರುವಂತಹ ಒಟ್ಟು ಫಲಿತಾಂಶ ಗಣ. ಅವಿಭಾಜ್ಯ ಸಂಖ್ಯೆಯನ್ನು ಬರ್ತಕ್ಕಂಥ ಏನಂತ ಕೇಳಿದ್ದಾರೆ, ಅವಿಭಾಜ್ಯ ಸಂಖ್ಯೆ ಅಂತಂದಾಗ ಇದರ ಉತ್ತರ ಯಾವ್ದು ಬರೀಬೇಕಂದ್ರೆ ಅದರಲ್ಲಿ ಇರ್ತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ ಅಂದ ತಕ್ಷಣ ಅದರಲ್ಲಿ ನಮಗೆ ಅವಿಭಾಜ್ಯ ಯಾವ್ದಿದೆ 2 ಇದೆ, 3 ಇದೆ ಮತ್ತು 5 ಅನ್ನುವಂತ ಉತ್ತರವನ್ನ ಬರೀಬೇಕು. ಅದೇ ರೀತಿ ಸಮಸಂಖ್ಯೆ ಅಂತಂದಾಗ ಇದಕ್ಕೆ ಫಲಿತಾಂಶ ಗಣ 2 ಇದೆ, 4 ಇದೆ, 6 ಅನ್ನುವಂತ ಉತ್ತರವನ್ನ ಬರೀಬೇಕು. ಇನ್ನು ಅವಿಭಾಜ್ಯ ಅಪವರ್ತನದಿಂದ 256ರ ವರ್ಗಮೂಲ ಕಂಡುಹಿಡಿ ಅಂತ ಹೇಳಿದ್ದಾರೆ. 256ರ ವರ್ಗಮೂಲವನ್ನು ಅವಿಭಾಜ್ಯ ಅಪವರ್ತನ ಸಹಾಯದಿಂದ ಕಂಡುಹಿಡಿಯಬೇಕು. ಈಗ ಇದನ್ನ 256ರ ವರ್ಗಮೂಲವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯೋಣ. ಇಲ್ಲಿ 2 1 2, 2 2 4, 2 8 16 ಅಂದ್ರೆ 2 64 128. ಅದೇ ರೀತಿ 2 32, 2 3 6, 2 3 6, 2 2 4. ನೆಕ್ಸ್ಟ್ ಮತ್ತೆ 2 16 32, ನೆಕ್ಸ್ಟ್ 2 8 16. ಅದೇ ರೀತಿ 2 4 8, 2 4 8. ನೆಕ್ಸ್ಟ್ 4 ಉಳಿತು. ಈಗ 4 ಅಂದ್ರೆ ಮತ್ತೆ ಅದನ್ನ 2 2 4, 2 1 2 ಅಂದ್ರೆ ಎಷ್ಟು 2ಗಳನ್ನ ಬರ್ತಾವ ಅಂದ್ರೆ 2 2 4, 4 2 8, 8 2 16, 16 32, 32 64, 64 128, 128 2 250, 1 2 3 4 5 6 7 8 ಅಂದ್ರೆ 8 2ಗಳನ್ನ ಬಂದಿವೆ. ಅಂದ್ರೆ ಈಗ ಒಂದು ಗುಂಪನ್ನ ಇಲ್ಲಿ ಬಂದಿದೆ 2 ಇಂಟು 2 ಇಂಟು 2 ಇಂಟು 2 ಇಂಟು ಅಂತಕ್ಕಂಥದ್ದು ಇಲ್ಲಿ ಬರೀತಾ ಇರ್ತೀನಿ. 2 ಇಂಟು 2 ಇಂಟು 2 3
4 5 6 7 8 2 4 6 8 ಆಯ್ತು. ಈಗ ಇದರದ ಗುಂಪನ್ನ ಮಾಡಬೇಕು. ಒಂದು ಗುಂಪು ಎರಡೆರಡರ ಒಂದು ವರ್ಗಮೂಲವನ್ನ ಕಂಡುಹಿಡಿಬೇಕಾಗಿದೆ. ಎರಡೆರಡರ ಗುಂಪುಗಳನ್ನ ಮಾಡುವುದರ ಮೂಲಕ ಆ ಗುಂಪಿನಲ್ಲಿರ್ತಕ್ಕಂಥ ಒಂದೊಂದು ಸಂಖ್ಯೆಯನ್ನು ಬರೀರಿ. 1 ಈ ಎರಡನೇ ಗುಂಪಿನಲ್ಲಿರ್ತಕ್ಕಂಥ 1 2 ಇನ್ನೊಂದು ಎರಡನೇ ಗುಂಪಿನಲ್ಲಿರ್ತಕ್ಕಂಥ 2 ಇನ್ನೊಂದು 2 ಅಂದ್ರೆ 2 2 4 4 8 8 2 16 ಅಂತ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ 256 ವರ್ಗಮೂಲ ಎಷ್ಟಾಯ್ತು? 16 ಅನ್ನುವಂಥ ಉತ್ತರ. ಈಗ ಅದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ, ಭಾಗಾಕಾರ ವಿಧಾನದಿಂದ 6400 ವರ್ಗಮೂಲವನ್ನ ಕಂಡುಹಿಡಿಯಿರಿ ಅಂತಿದೆ. ಈ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು. 14ನೇ ಪ್ರಶ್ನೆ, 243 ಪೂರ್ಣ ಘನವನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಅಂದ್ರೆ ಇಲ್ಲಿ ಈ ರೀತಿ ಘನವನ್ನಾಗಿ ಅಂದ್ರೆ ಇಲ್ಲಿ ಘನಮೂಲ ಕಂಡುಹಿಡಿಯುವಾಗ 3 ಗುಂಪನ್ನ ಮಾಡ್ಬೇಕು. ಇದೇ ರೀತಿ ಇಲ್ಲಿ 3 ಆಗ್ಲಿಕ್ಕೆ ಇನ್ನು ಎಷ್ಟು ಸಂಖ್ಯೆಗಳು ತುಟಿ ಬಿದ್ದಿರ್ತಾವ ಒಂದೇ ಇರ್ತಕ್ಕಂಥವುಗಳನ್ನು ತೆಗೆದುಕೊಂಡು ಗುಣಾಕಾರವನ್ನು ಮಾಡ್ಬೇಕು. ಇನ್ನು 4ನೇ ಪ್ರಶ್ನೆ, ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ 3 ಅಂಕದ 4 ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು 12. 15ನೇ ಪ್ರಶ್ನೆ, ಯಾವುದಾದ್ರೂ 3 ಭಾಗಲಬ್ಧ ಸಂಖ್ಯೆಗಳನ್ನು ಆರಿಸಿಕೊಂಡು ಸಂಕಲನದ ಸಹವರ್ತನ ನಿಯಮವನ್ನು ಪರೀಕ್ಷಿಸಿ ಅಂತಿದೆ. 16ನೇ ಸಮೀಕರಣವನ್ನ ಬಿಡಿಸಿ ಅಂತಿದೆ. 17ನೇ ಸಂಖ್ಯೆ 6 ಒಂದು ಸಂಖ್ಯೆಯನ್ನೊಳಗೊಂಡ ಪೈಥಾಗೋರಸ್ನ ತ್ರಿವಳಿಯನ್ನು ರಚಿಸಿ ಅಂತಿದೆ. ಅಥವಾ ಭಾಗಾಕಾರ ವಿಧಾನದಿಂದ 45 2.25ರ ವರ್ಗಮೂಲವನ್ನ ಕಂಡುಹಿಡಿಯಿರಿ ಅಂತ. ಇನ್ನು 18ನೇ ಪ್ರಶ್ನೆ, 6750 ಪೂರ್ಣ ಘನವೇ? ಇಲ್ಲವಾದಲ್ಲಿ ಅದನ್ನು ಯಾವ ಕನಿಷ್ಠ ಸಂಖ್ಯೆಯಿಂದ ಭಾಗಿಸಿದರೆ ಅದು ಪೂರ್ಣವಾಗಿ ಘನವಾಗುತ್ತದೆ? ಭಾಗಿಸಿದರೆ ಅಂತ ಕೇಳಿದ್ದಾರೆ. ಇನ್ನು 5ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ. 4 ಅಂಕದ 2 ಪ್ರಶ್ನೆಗಳು, ಒಟ್ಟು 8 ಅಂಕಗಳು. 19ನೇ ಪ್ರಶ್ನೆ, ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ x ಮತ್ತು y ಬೆಲೆಗಳನ್ನ ಕಂಡುಹಿಡ್ರಿ. ಇಲ್ಲಿ x ಮತ್ತು y ಬೆಲೆಗಳು ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ x ಮತ್ತು ಇವೆರಡು ಕೋನಗಳ ಮೊತ್ತ 180 ಡಿಗ್ರಿ ಅಂತ ಇರುತ್ತೆ. ಆದ್ರೆ ಇಂಡಿವಿಜುವಲ್ ಆಗಿ ಯಾವ್ದು ಎಷ್ಟು ಇರುತ್ತೆ ಅಂತ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹುಶಃ ಪ್ರಶ್ನೆಯಲ್ಲಿ ಏನೋ ತಪ್ಪಾಗಿದೆ ಅಥವಾ ಕೊಡುವ ದತ್ತಾಂಶಗಳನ್ನ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಇವೆರಡು ಅಭಿಮುಖ ಸಮಾಂತರ ಚತುರ್ಭುಜ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ. y + 8 = 20 ಆದ್ರೆ y = 20 - 8 ಅಂದ್ರೆ y = ಎಷ್ಟು ಬರುತ್ತೆ? 12 ಅನ್ನುವಂತ ಉತ್ತರ y ಬೆಲೆ. ಇವೆರಡನ್ನು ತೆಗೆದುಕೊಂಡಾಗ x ಬೆಲೆ ಎಷ್ಟು ಬರುತ್ತೆ ಅಂದ್ರೆ ಇದು 9. 2x = 18, x = 18 ಭಾಗಿಲೆ 2 ಅಂದ್ರೆ 2 9 18 ಅಂದ್ರೆ x ಬೆಲೆ ಎಷ್ಟು ಬರುತ್ತೆ? ಇದು 9 ಅನ್ನುವಂತ ಉತ್ತರ. ಇನ್ನು ಕೊನೆಯ ಪ್ರಶ್ನೆ, ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇಷ್ಟವಾದ ಋತುಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಇದಕ್ಕೆ ಒಂದು ಪೈ ನಕ್ಷೆಯನ್ನು ತಯಾರಿಸಿ ಅಂದ್ರೆ ಒಂದು ಪೈ ನಕ್ಷೆಯನ್ನು ಹಾಕುವುದರ ಮೂಲಕ ಇಲ್ಲಿ ಇದಕ್ಕೆ ನಕ್ಷೆಯನ್ನು ರಚನೆ ಮಾಡುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಾನು ನಿರಂತರವಾಗಿ 6ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಮಾಹಿತಿಯನ್ನ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಮತ್ತು ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಲವೊಂದು PDF ಲಿಂಕ್ ಗಳನ್ನು ಕೂಡ ಕೊಟ್ಟಿರ್ತೇನೆ. ತಾವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.